ಹಾಗೂ ಸಾರ್ವಜನಿಕರ ಒಂದು ಕುಂದು ಕೊರತೆಗಳನ್ನ ವಿಚಾರಿಸಕ್ಕೆ ಅಂತ ಬಂದಾಗ ಪಕ್ಷದ ಒಂದಷ್ಟು ಸದಸ್ಯರುಗಳನ್ನ ಏನು ಸದಸ್ಯತ್ವ ತಗೊಂಡಿದ್ದಾರೆ. ಆದ್ರೆ ಇವರೊಂದು ಅಷ್ಟು ಸಮಸ್ಯೆಗಳನ್ನ ಈಗ ಆಲ್ರೆಡಿ 25 ವರ್ಷ 30 ವರ್ಷಗಳಿಂದ ಸಮಸ್ಯೆ ಬಗೆಹರಿದಿಲ್ಲ. ಏನಪ್ಪಾ ಅನ್ನೋದಾದ್ರೆ ಇವ್ರ ಮನೆಗಳನ್ನ ಆ ಕಡೆ ಕಾಲೋನಿ ಇದೆ, ನೈಕರ ಕಾಲೋನಿ ಅಂದ್ಬಿಟ್ಟು ಆ ನೈಕರ ಕಾಲೋನಿಯಲ್ಲಿ ಇವ್ರ ಮನೆಗಳನ್ನ ಕಟ್ಟಬೇಕು ಅನ್ನೋದಾದ್ರೆ ಒಂದಷ್ಟು ಸರಕು ಸೇವೆಗಳು ಅಂದ್ರೆ ಸರಕು ಸಾಮಾನುಗಳನ್ನ ತಗೊಂಡೋಗ್ಲಿಕ್ಕೆ ಆಗ್ತಾ ಇಲ್ಲ. ಇಲ್ಲೊಂದಷ್ಟು ಘರ್ಷಣೆಗಳು ಮತ್ತೆ ಒಂದಷ್ಟು ಕೂಗಾಟ, ಆದ ನಮ್ಮ ಜಾಗದಲ್ಲಿ ನೀವು ಬರಬೇಡಿ, ನೀವು ಯಾರು ಇದ್ರಲ್ಲಿ ರೋಡ್ ಮಾಡೋದಕ್ಕೆ ಒಂದಷ್ಟು ಸಮಸ್ಯೆ, ರೋಡಿನ ಸಮಸ್ಯೆ ಆಗಿರೋದಕ್ಕೋಸ್ಕರ ನಾವು ಇವತ್ತು ಸಾರ್ವಜನಿಕರ ಒಂದು ಹಿತಾಸಕ್ತಿಗೋಸ್ಕರ ಸಾರ್ವಜನಿಕರ ಮಾಹಿತಿ ಮೇರೆಗೆ ನಾವು ಒಂದಷ್ಟು ಬಂದಿರ್ತೀವಿ. ಇವತ್ತು ನಮ್ಮ ಜೊತೆಯಲ್ಲಿ ಯಲಹಂಕ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿದ್ದ ಮಲ್ಲಿಕಾರ್ಜುನ್ ಅವರು ಇದ್ದಾರೆ, ಹಾಗೂ ಮಾಧವರ ಭಾಗದ ಒಂದು ನಮ್ಮ ಪಕ್ಷದ ಸೈನಿಕರಾಗಿರುವಂತಹ ಮಂಜುನಾಥ್ ಅವರು ಇದ್ದಾರೆ, ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ವರದರಾಜ್ ಅವರು ಇದ್ದಾರೆ, ಹಾಗೂ ನಮ್ಮ ಮಹಾಂತೇಶ್ ಅವರು ಇದ್ದಾರೆ, ಹಾಗೂ ಇಲ್ಲಿನ ಸ್ಥಳೀಕರು ಮಹಿಳಾ ನಮ್ಮ ತಾಯಿಯಂದ್ರು, ತಂಗಿಯಂದ್ರು, ಅಕ್ಕಂದ್ರು ಎಲ್ಲರೂ ಸೇರಿ ಈ ಜಾಗ ಇದರಲ್ಲಿ ಪಾಲ್ಗೊಂಡಿದ್ದಾರೆ. ನಿಮಗೆ ನೋಡುವಂತ ವ್ಯವಸ್ಥೆ ಬಂದ್ರೆ ಕೆಲವು ಒಂದು ಸೆಕೆಂಡ್ ಅಲ್ಲಿ ತೋರಿಸ್ಬಿಡೋಣ. ನೋಡಿ ಈ ಕಡೆ ಬನ್ನಿ, ಈ ಕಡೆ ನೋಡಿ, ಈ ಕಡೆ ರಸ್ತೆ ಅಂದ್ರೆ ಅಲ್ಲಿವರೆಗೂ ಆ ದೇವಸ್ಥಾನದ ಕಟ್ಟೆವರೆಗೆ ರೋಡ್ ನ ಮಾಡಿದ್ದಾರೆ, ಕಾಂಕ್ರೀಟ್ ರೋಡ್. ಅದಾದ್ಮೇಲೆ ಈ ಕಡೆ ಏನು ರೋಡ್ 30 ವರ್ಷದಿಂದ ಹಾಗೇ ಇದೆ. ಬಟ್ ಇಲ್ಲಿನ ಸಮಸ್ಯೆ ಏನಾಗಿದೆ ಗೊತ್ತಿಲ್ಲ. ಆದ್ರೆ ಈ ಕಡೆ ತೋರಿಸಿ ಒಂದ್ಸರಿ. ಈ ಕಡೆ ಕಾಲೋನಿಗೆ ಹೋಗುವಂತ ಏನು ರಸ್ತೆ, ನೇಕಾರ ಕಾಲೋನಿಗೆ ಹೋಗುವಂತ ರಸ್ತೆ. ಆದ್ರೆ ಈ ಕಾಲೋನಿಗೆ ಹೋಗುವಂತ ರಸ್ತೆ ಸರಿ ಸುಮಾರು 30 ವರ್ಷದಿಂದ ಇದೇ ಮಣ್ಣಿನಲ್ಲಿ ಇದೆ. ಮಳೆ ಬಂದ್ರು ಇದರಲ್ಲೇ ಓಡಾಡಬೇಕು, ಏನ್ ಬಂದ್ರು ಕೂಡ ಇದರಲ್ಲೇ ಓಡಾಡಬೇಕು. ಗಾಡಿಗಳು ನೋಡಿ ಹೆಂಗೆ ಯಾವ ರೀತಿಯಾಗಿ ದಡ ಬಿಡ ಅಂತ ಓಡಾಡ್ತಾ ಇದೆ. ಈ ಸಮಸ್ಯೆ ಬಗ್ಗೆ ನಾವು ಒಂದಷ್ಟು ಅಧಿಕಾರಿಗಳಿಗೆ, ಇಲ್ಲಿನ ಸಂಬಂಧಪಟ್ಟಂತ ಅಧಿಕಾರಿಗಳು ಏನು ಯಲಹಂಕ ವಿಧಾನಸಭಾ ಕ್ಷೇತ್ರದ ಒಂದು ತಹಸೀಲ್ದಾರ್ ಆಗಿರ್ಬೋದು ಅಥವಾ ಅಧಿಕಾರಿಗಳು ಆಗಿರ್ಬೋದು, ಯಾಕೆ ಈ ಕೆಲಸವನ್ನ ಮಾಡ್ತಾ ಇಲ್ಲ, ಏನಾಗಿದೆ ಸಮಸ್ಯೆ, ಜನರ ಪರವಾಗಿ ಏನೋ ಜನಸಾಮಾನ್ಯರಿಂದ ಅವರಿಂದಾನೇ ಇಲ್ಲಿನ ಸ್ಥಳೀಕರಾಗಿರುವಂತ ಇವ್ರ ಹತ್ರ ಕೇಳೋಣ. ಅಕ್ಕ ಏನಾಗಿದ್ಯಾಕ, ಏನಾಯ್ತಕ್ಕ ಇಲ್ಲಿಗೆ? ಅಕ್ಕ ನೀವೇ ಯಾರೋ ಒಬ್ರು ಮಾತಾಡಿ. ಏನು ಇಷ್ಟು ವರ್ಷದಿಂದ ಯಜಮಾನ್ರ ಮಾತಾಡಿ, ನೀವು ಮಾತಾಡಿ, ಒಂದೆರಡು ಮಾತಾಡಿ. ರೋಡು ಅಡ್ಡಾಡಕ್ ಬರಲ್ಲ, ರೋಡು ಸಮಸ್ಯೆ, ರೋಡ್ ಮಾಡ್ಕೊಡ್ಬೇಕು. ಮತ್ತೆ ಮತ್ತೆ ನಮ್ಮದು ಲೈಟು ಪೈಟು ಯಾರು ಕೇರ್ ಮಾಡಲ್ಲ, ಎಲ್ಲ ಮಾಡ್ಕೊಡ್ಬೇಕು ನೀವು. ಅದನ್ನ ನಾವು ಕೇಳ್ಕೊತೇವೆ. ಎಷ್ಟು ವರ್ಷದಿಂದ ತಾಯಿ ಹಿಂಗೆ ಇದೆ? 30 ವರ್ಷ 30 ವರ್ಷದಿಂದ ನೀವೆಲ್ಲ 30 ವರ್ಷದಿಂದ ಅದೇ ಕಾಲೋನಿಯಲ್ಲೇ ವಾಸ ಮಾಡ್ತಾ ಇದ್ದೀರಾ. ಈಗ ನಿಮ್ಗೆ ಕಾಲೋನಿಯಲ್ಲಿ ಏನು ರೋಡಿನ ಸಮಸ್ಯೆ, ಬೀದಿ ದೀಪಿನ ಸಮಸ್ಯೆ ಆಗಿದೆ. ಬಟ್ ಇದುವರೆಗೂ ಯಾರು ಮಾಡ್ಕೊಡಕ್ ಬಂದಿಲ್ಲ. ಆದ್ರ ಕೇಳ್ಕೊಂಡು ಹೋಗ್ಯಾರ, ಮಾಡಿಲ್ಲ. ಸರಿ, ಮಾಡಿಸ್ಕೊಟ್ಟಿಲ್ಲ. ಎಲೆಕ್ಷನ್ ಟೈಮ್, ಓಟ್ ಟೈಮ್ಗಳಲ್ಲಿ ಬಂದು ನಿಮ್ ಕಾಲ್ ಬಿದ್ದು ಕೈ ಬಿದ್ದು 500,000 ರೂಪಾಯಿ ಕೊಟ್ಬಿಟ್ಟು ನಿಮ್ ಓಟ್ ಹಾಕಿ ಅಂತ ಹೇಳ್ತಾರ. ನಿಮ್ ಚಪ್ಪಲ್ ಕೊಡಿ, ನಮ್ ತಲೆ ಮೇಲೆ ಅದ್ ಮಾತ್ರ ಹೇಳ್ತಾರ ಅಷ್ಟೇ. ಡೈಲಾಗ್ ಕಿಂಗ್ಗಳು, ಡೈಲಾಗ್ ಕಿಂಗ್ ಮಾಡಿಲ್ಲ. ಈಗ ನೀವು ಮಾಡ್ಕೊಡ್ಬೇಕು. ಸರಿ, ಅಣ್ಣವ್ರು ಒಂದೆರಡು ಮಾತುಗಳನ್ನ ಮಾತಾಡ್ತಾರೆ. ಏನಾಗಿದೆ ಇಲ್ಲಿ ವಿಶ್ವನಾಥ್ ಸಾಹೇಬ್ರು ಬಂದ್ಬಿಟ್ಟು 35 ವರ್ಷದಿಂದ 10 ಸಾರಿ ಪೂಜೆ ಮಾಡಿದಾರೆ ಇದಕ್ಕೆ ರೋಡ್ ಮಾಡ್ಬೇಕಂತ. ಒಂದ್ ಸಾರಿನೂ ರೋಡ್ ಆಗಿಲ್ಲ. 10 ಸಾರಿ ಪೂಜೆ ಆಗೈತೆ, ಒಂದ್ ಸಾರಿನೂ ರೋಡ್ ಆಗಿಲ್ಲ. ಎಲ್ಲಿಂದ ಅರ್ಧ ಕಿಲೋಮೀಟರ್ ಇಲ್ಲ ಸರ್, ಎಲ್ಲ ಆಗೈತೆ. ಅರ್ಧ ಕಿಲೋಮೀಟರ್ ರೋಡ್ ಆಗಿಲ್ಲ. ಇಷ್ಟು ಮೀಟ್ರು ಒಂದು 100 ಮೀಟರ್ ಆಯ್ತದೆ ಸರ್, 100 ಮೀಟರ್ ಮಾಡಿಲ್ಲ. ಆದ್ರೆ ಇಲ್ಲಿ ಸ್ಥಳೀಕರು ಹಂಗೆ ಅವ್ರೆ. ಸ್ಥಳೀಕರು ಏನ್ ಮಾಡವ್ರೆ, ಸ್ಥಳೀಕರು ರೋಡ್ ಬಿಡಕ್ ರೆಡಿ ಇಲ್ಲ. ರೋಡ್ ಮಾಡ್ತೀವಿ ಅಂದ್ರೆ ಇಲ್ಲಿ ಅಡ್ಡ ಕಲ್ಲು ಹಾಕ್ತಾವ್ರೆ. ನಾವ್ ನಡ್ಕೊಂಡೋಗಕ್ಕೂ ಕಷ್ಟ ಐತೆ ಇಲ್ಲಿ ಪರಿಸ್ಥಿತಿ. ಇವಾಗ ನಾವ್ ಏನೋ ಸೆಕೆಂಡ್ ಹ್ಯಾಂಡ್, ನಮ್ ಪರಿಸ್ಥಿತಿ ತಕ್ಕಂಗೆ ಸೆಕೆಂಡ್ ಹ್ಯಾಂಡ್ ಗಾಡಿ ತಗೊಂಡ್ಬಿಟ್ಟು ಓಡಿಸ್ಬೇಕಂದ್ರೆ ಪಾರ್ಟ್ಸ್ ಎಲ್ಲ ಉದುರೋಯ್ತವೆ. ಆ ತರ ಪರಿಸ್ಥಿತಿ. ನಾವ್ ಯಾಕಂದ್ರೆ ದಿನಗೂಲಿ ನೇಕಾರ ನಾವಲ್ಲ, ದಿನಗೂಲಿ ಮಾಡ್ಕೊಂಡ್ ತಿನ್ನೋರು. ನಾವು ತಿನ್ನೋದಕ್ಕೆ ನಮ್ ಪರಿಸ್ಥಿತಿ ತಿನ್ನೋದಕ್ಕಿಂತ ಗಾಡಿಗೆ ಇಕ್ಕೋದು ಜಾಸ್ತಿ ಆಗೈತೆ. ಅಂತ ಪರಿಸ್ಥಿತಿ ಇರ್ಬೇಕಾದ್ರೆ ವಿಶ್ವನಾಥ್ ಸಾಹೇಬ್ರು ನೋಡ್ರಿ, ಬಿಜೆಪಿ ಸರ್ಕಾರ ಇದ್ದಾಗ ಮಾಡಿದ್ರು, ಮಾಡದೇ ಇದ್ರು. ಆದ್ರೆ ಇವಾಗ ನಮ್ಮ ಬಗ್ಗೆ ಎಚ್ಚೆತ್ಕೊಂಡು ನಮ್ಮಂತ ಬಡವ್ರನ್ನ ಬದುಕಿಸ್ಬೇಕಂತ ಅವರಲ್ಲಿ ಕಳಕಳವಾಗಿ ವಿನಂತಿ ಪೂರ್ವಕವಾಗಿ ನಮಸ್ತೇನೆ. ಆದ್ರೆ ಆದ್ರೂ ಕೂಡ ಅವ್ರು ಮಾಡ್ಲಿಕ್ಕೆ ತಯಾರಿ ಆಗ್ಲಿಲ್ಲ. ಬಟ್ 100 ಮೀಟರ್ ಆದ್ರೂ ಕೂಡ ಅವ್ರು ಮುಂದೆ ಏನ್ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಈ ವಿಚಾರವಾಗಿ ಅಧಿಕಾರಿಗಳಿಗೆ ಏನ್ ಕೇಳ್ತೀರಾ ನೀವು? ಸರ್, ದಯವಿಟ್ಟು ಈ ಬಡವ್ರ ಬಗ್ಗೆ ಸ್ವಲ್ಪ ವಿನಂತಿ ಇರ್ಲಿ. ಬಡವ್ರು ಬದುಕಬೇಕಂತ ನಿಮ್ ಸರ್ಕಾರ ಇರಬೇಕು. ಬಡವ್ರನ್ನ ಸಾಯಿಸುವಂತ ಸರ್ಕಾರ ಮಾಡಬೇಡ್ರಿ ದಯವಿಟ್ಟು. ನೀವು ಶ್ರೀಮಂತರ ಸಾವುಕಾರ ಆಗಬೇಡ್ರಿ, ಶ್ರೀಮಂತರ ಸರ್ಕಾರ ಆಗಬೇಡ್ರಿ. ಬಡವ್ರನ್ನ ಬದುಕಿಸೋ ಸರ್ಕಾರ ಆಗ್ರಿ. ನಿಮಗೆ ಯಾವತ್ತಿಗೂ ಸಪೋರ್ಟ್ ಇರ್ತೈತಿ. ನೀವು ಇಲ್ಲ
ನೀವು ಬಡ್ರನ್ನ ಎಷ್ಟು ತುಳಿತೀರಿ, ನಿಮ್ ಸರ್ಕಾರನು ಅಷ್ಟು ತುಳಿದ ಮುಂದೆ ನಾವು ಹೋಯ್ತೀವಿ. ಯಾಕೆ ನಾವು ದುಡಿತೀವಿ, ಕಷ್ಟ ಬಿದ್ದು ದುಡಿತೀವಿ, ಇನ್ನೊಬ್ಬರಿಗೆ ಕೈ ಚಾಚಲ್ಲ. ಆದ್ರೆ ನಮ್ ಕಷ್ಟಕ್ಕೆ ನಾವು ಅನುಭವಿಸ್ತೀವಿ, ಎಲ್ಲಿವರೆಗೂ ಅನುಭವಿಸ್ತೀವಿ, ನನ್ನ ತಲೆ ಇರೋವರೆಗೂ ಅನುಭವಿಸ್ತೀನಿ. ಮುಂದಿನ ಸರ್ಕಾರ ಬಂದ್ಮೇಲೆ ನನಗೆ ಹಾಗೆ ಆಗತ್ತಂತ ನನ್ ಧೈರ್ಯ ಐತೆ. ದಯವಿಟ್ಟು ನನ್ನ ಮನವಿನ ನೀವು ಸ್ವೀಕರಿಸಿ. ಅಣ್ಣ ಇಲ್ಲಿ ಇನ್ನೊಂದು ವಿಚಾರ ಕೇಳ್ಪಟ್ಟೆ. ಅಲ್ಲೇ ಹೋಗ್ಬೇಕು ಅಂತ ನೀವೇನು ಹೇಳಿದ್ರಿ, ಇಲ್ಲಿ ಸ್ಥಳೀಯರು ನಮ್ಗೆ ಅವಕಾಶ ಕೊಡ್ತಾ ಇಲ್ಲ ಅಂತ ಹೇಳಿದ್ರಿ. ಸ್ಥಳೀಯರು ಅವಕಾಶ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ರಿ. ಆ ಸ್ಥಳೀಯರು ಯಾರು? ಜಮೀನು ಇದ್ದಾರೆ ಸರ್, ಜಮೀನು ಇದ್ದಾರೆ ಸರ್. ಇರ್ಲಿ ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂತಂದ್ರೆ, ಇಲ್ಲಿ ಯಾವುದೇ ಒಂದು ವೈಯಕ್ತಿಕ ವಿಚಾರವಾಗಲಿ ಇಲ್ಲ ಅವ್ರನ್ನ ಪ್ರತಿಷ್ಠೆ ಹಾಳು ಮಾಡೋದಕ್ಕಂತ ಉದ್ದೇಶ ಅಲ್ಲ. ಇಲ್ಲಿ ಸ್ಥಳೀಯರು ಅಂತ ಅನ್ನೋದಾದ್ರೆ ನಿಮ್ಮ ಬಗ್ಗೆ ಒಂದು ಕಾಳಜಿ ಇರಬೇಕು. ಯಾಕೆ ಕಾಳಜಿನ ಇಲ್ಲ ಅಂತಂದ್ಮೇಲೆ ಸ್ಥಳೀಯರೇ ನಿಮ್ಗೆ ಅವಕಾಶ ಕೊಟ್ಟಿಲ್ಲ ಅಂತ ಅಂದ್ಮೇಲೆ ಇನ್ನು ಹೊರಗಡೆ ಬಂದು ನಿಮ್ಗೆ ಅವಕಾಶ ಕೊಡ್ತಾರಂತ ಏನ್ ಗ್ಯಾರಂಟಿ? ಸರ್ ಸರ್ಕಾರಕ್ಕೆ ದೊಡ್ಡದಲ್ಲ ಸರ್ ಅದು. ಅಲ್ಲ, ಸ್ಥಳೀಯರಿಗೆ ಹೇಳ್ಬೇಕಂದ್ರೆ ಸರ್ಕಾರಕ್ಕೆ ದೊಡ್ಡದಲ್ಲ ಸರ್ ಅಲ್ವಾ? ನಾನೊಬ್ಬ ಚಿಕ್ಕವನು ಇರ್ಬೇಕು, ಸ್ಥಳೀಯರು ದೊಡ್ಡವ್ರು ಇರ್ಬೋದು, ಇಲ್ಲ ಅನ್ನಲ್ಲ. ಹೌದು. ಆದ್ರೆ ಸರ್ಕಾರಕ್ಕೆ ಯಾರು ದೊಡ್ಡವರಲ್ಲ. ಸರ್ಕಾರ ಮನಸ್ಸು ಮಾಡಿದ್ರೆ 5 ನಿಮಿಷ ಅಲ್ಲ, 1 ಸೆಕೆಂಡ್ ಅಲ್ಲಿ ಆಗುತ್ತೆ ಸರ್. ಆದ್ರೆ ಅವ್ರು ಮನಸ್ಸು ಮಾಡ್ತಾ ಇಲ್ಲ ಸರ್ಕಾರ. ಓಕೆ ಸರಿ, ಇನ್ನೊಂದು ವಿಷಯ, ಇಲ್ಲಿ ನೀವು ಸಂಬಂಧಪಟ್ಟ ಹಾಗೆ ಈ ಒಂದು ಏನದ ನೇಕಾರ ಕಾಲೋನಿ ಸಂಬಂಧಪಟ್ಟ ಹಾಗೆ ನೀವು ಅಧಿಕಾರಿಗಳನ್ನ ಮೀಟ್ ಮಾಡಿರ್ಬೋದು, ಇಲ್ಲ ಯಾವುದೇ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿ ಬರುತ್ತೋ, ಇಲ್ಲ ನಗರಸಭೆ ವ್ಯಾಪ್ತಿ ಬರುತ್ತೋ, ಇಲ್ಲ BBMP ವ್ಯಾಪ್ತಿ ಬರುತ್ತೋ ಗೊತ್ತಿಲ್ಲ. ನೀವು ಯಾವ್ದಾದ್ರು ಇಲ್ಲಿ ನಿಮ್ಮ ಮುಖಂಡರು ಅಂದ್ರೆ ನೀವು ಏನಿದ್ರೆ ಸಂಬಂಧಪಟ್ಟ ನೀವು ನೇಕಾರ ಕಾಲೋನಿ ಮುಖಂಡರು ಯಾವಾಗಾದ್ರೂ ಹೋಗಿ ಒಂದು ಕಂಪ್ಲೇಂಟ್ ಅಂತ ಕೊಟ್ಟಿದ್ದೀರಾ? ಸರ್ ಸಾವಿರಾರು ಕಂಪ್ಲೇಂಟ್ ಆಗ್ಯಾವ ಸರ್. ನಿಮ್ಮ ಹತ್ರ ಏನಾದ್ರು ಪ್ರೂಫ್ ಇದೆಯಾ? ಇದೆ ಸರ್, ಅಲ್ಲಿದೆ ಪ್ರೂಫ್ ಇದೆ, ಸಾಹೇಬ್ರ ಹತ್ರ ಪ್ರೂಫ್ ಇದೆ. ಸರಿ, ಬೇಜಾನ್ ಕಂಪ್ಲೇಂಟ್ಗಳು ಅವ ಸರ್, ಅವನ್ನೆಲ್ಲ ಎತ್ತಿಕ್ಕಿದ್ದೀವಿ. ಆದ್ರೆ ಮನೇಲಿ ಅವ ಸರ್, ಇವಾಗ ನಾವು ಹೊರಗಡೆ ಬಂದಿದ್ದೀವಿ. ತೊಂದ್ರೆ ಇಲ್ಲ ಅದು ನಿಮ್ಮ ಹತ್ರ ಇದೆ. ಅದು ಅವರು ನಿಮ್ಗೆ ಏನಿದೆ ಯಾವ್ದು ಈಗ ಒಂದು ಮಾದವರ ಗ್ರಾಮ ತಂಡಕ್ಕೆ ಆಗಿರ್ಬೋದು, ಇಲ್ಲ ಒಂದು ಯಾವ್ದು ಒಂದು ಇದು ನಗರಸಭೆನೇ ಆಗಿರ್ಬೋದು, ವ್ಯಾಪ್ತಿ ಕೊಟ್ಟರೆ ನಿಮ್ಗೆ ಅಕ್ಲಾಜ್ಮೆಂಟ್ ಕೊಟ್ಟಿದಾರಾ? ಅಕ್ಲಾಜ್ಮೆಂಟ್ ಕೊಟ್ರ ಸರ್? ಇರ್ಲಿ ಬಿಡಿ ಸರ್, ಆಯ್ತು ಮಾತಾಡೋಣ ಬಿಡಿ. ಆಯ್ತು, ಅದ್ರ ಬಗ್ಗೆ ಮಾತಾಡೋಣ ಸರ್. ಈ ವಿಚಾರವಾಗಿ ನಮ್ಮ ಮಂಜುನಾಥ್ ಅವರು ಈ ಭಾಗದ ಮಾದವರ ಕಡೆಯವರು, ಹಾಗಾಗಿ ಮಂಜುನಾಥ್ ಅವರು ಏನ್ ಸಮಸ್ಯೆ ಏನಾಗಿದೆ ಮತ್ತೆ ಈ ಸಮಸ್ಯೆನ ಬಗ್ಗೆ ಹರಿಸೋದಕ್ಕೆ ನೀವು ಯಾರಿಗಾದ್ರೂ ಮನವಿನ ಕೊಟ್ಟಿದ್ರಾ ಅಂತ? ಸರ್, ನಾವು ಇಲ್ಲಿ ಯಾರಿಗೂ ಮನವಿ ಕೊಟ್ಟಿಲ್ಲ. ಇಲ್ಲಿ ಏನಪ್ಪಾ ಅಂದ್ರೆ ಬಡವರಿಗೆ ಅಮಾಯಕರಿಗೆ ಎದುರಿಸೋದು ಬೆಸರೋದು ಜಾಸ್ತಿ ಇಲ್ಲೆಲ್ಲ. ಒಬ್ಬೊಬ್ರಿಗೆ ಓಡಾಡೋ ಟೈಮಲ್ಲಿ ನಿಮ್ಗೆ ಓಡಾಡಕ್ ರಸ್ತೆ ಬಿಡಲ್ಲ ಅನ್ನೋದಾಗ್ಲಿ, ಇಲ್ಲ ಅಂತಂದ್ರೆ ನಿಮ್ಗೆ ರೇಷನ್ ಕೊಡಲ್ಲ ಅಂತ ಅನ್ನೋದಾಗ್ಲಿ, ಈ ತರ ಸಮಸ್ಯೆಗಳು ನೋಡ್ಬಿಡ್ತಾರೆ. ಅವ್ರಿಗೆ ನಮ್ಮ ಇಲ್ಲಿರೋ ಏನು ಹೊರಗಡೆಯಿಂದ ಬಂದು ಪಾಪ ಮೂಲ ನಿವಾಸಿಗಳ ತರ 30 ವರ್ಷದಿಂದ ಏನಿದ್ದಾರೆ, ಅವ್ರಿಗೆ ನೆಕ್ಸ್ಟ್ ನಮ್ಗೆ ರೇಷನ್ ಕೊಟ್ಟಿಲ್ಲ ಅಂದ್ರೆ ಏನಾಗುತ್ತೆ, ನಮ್ಗೆ ಓಡಾಡಕ್ ಜಾಗ ಬಿಟ್ಟಿಲ್ಲ, ನಾವ್ ಯಾರು ಕೇಳಿ. ಈಗ ಆಲ್ರೆಡಿ ಅವರೇ ಹೇಳಿದ್ದಾರೆ, ಒಂದು 30 ವರ್ಷದಿಂದ ನಾವು ಕಮ್ಮಿ ಅಂದ್ರೆ 1000 ಅರ್ಜಿ ಕೊಟ್ಟಿದೀನಿ ಅಂತ ಅವರೇ ಹೇಳಿದ್ದಾರೆ. ಅರ್ಜಿ ಕೊಟ್ಟರು ಏನು ಸ್ಪಂದಿಸಿಲ್ಲ ಅಂತಂದ್ರೆ ಅಧಿಕಾರಿಗಳು ಲಂಚಬಾಕರಾಗಿದ್ದಾರೆ, ಗುಲಾಮರಾಗಿದ್ದಾರೆ, ರಾಜಕಾರಣಿಗಳು ಗುಲಾಮರಾಗಿದ್ದಾರೆ. ಮೂಲಭೂತ ಸೌಕರ್ಯ ಕೊಡಕ್ ಆಗ್ತಾ ಇಲ್ಲ ಅಂತಂದ್ರೆ ಅವ್ರ ರಾಜಕಾರಣಿಗಳು ಯೋಗ್ಯತೆ ಇಲ್ಲ ಅಂದ್ರೆ ನಾವು ಮುಂದಿನ ಎಲೆಕ್ಷನ್ಗಳಲ್ಲಿ ನಾವು ಒಳ್ಳೆ ರೀತಿಯಲ್ಲಿ ಒಂದು ಹೊಸ ಪಕ್ಷನ ರೆಡಿ ಮಾಡಿ ಒಂದು ಸೃಷ್ಟಿ ಮಾಡೋ ನಮ್ಮ ಓಟ್ ಇದೆ. ಆ ಓಟಿನ ಮುಖಾಂತರ ನಾವು ಒಳ್ಳೆಯವ್ರನ್ನ ಆಯ್ಕೆ ಮಾಡ್ತೀವಿ ಮುಂದಕ್ಕೆ ಅಂತ ಎಲ್ಲಾ ಜನರು ಹೇಳಿಕೆ ಕೊಡ್ತಾ ಇದ್ದಾರೆ ಸರ್. ನಾವು ಅದಕ್ಕೆ ನಾವು ಬೆಂಬಲಿಸ್ತೀವಿ. ನೋಡಿ, ಇವತ್ತು ಆಗಿರುವಂತ ಘಟನೆ ಬರೀ ರಾಜಕಾರಣಿಗಳ ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಂಡು ರಾಜಕಾರಣಿ ವ್ಯಕ್ತಿಗಳ ಚೇಳಗಳಾಗಿರುವಂತ ಅಧಿಕಾರಿಗಳಾಗಿರ್ಬೋದು, ಇವತ್ತು ಒಟ್ಟಾರೆ ಜನಸಮೂಹಕ್ಕೆ, ಜನಸಾಮಾನ್ಯರಿಗೆ, ಬಡವರಿಗೆ ಆಗ್ತಾ ಇರುವಂತಹ ಅನ್ಯಾಯಗಳು. ಹಾಗಾಗಿ ದಯವಿಟ್ಟು ಯಲಹಂಕ ವಿಧಾನಸಭಾ ಕ್ಷೇತ್ರದ ಏನು ನಾನಂತೂ ಅದನ್ನ ತಗೊಳ್ಳಿಕ್ಕೆ ಭಾರಿ ಕಷ್ಟ, ಬೇಜಾರಾಗ್ತದೆ. ಆದ್ರೆ ಅಧಿಕಾರಿಗಳು ಮಾಡಬೇಕು ನಿಮ್ಮ ಕೆಲಸ ಸ್ವಾಮಿ. ಇದು ನಿಮ್ಮ ಕೆಲಸ ನೀವು ಮಾಡ್ದಿರ ಯಾರೋ ಒಬ್ಬ ರಾಜಕಾರಣಿ ವ್ಯಕ್ತಿಗಳಿಗೆ ಬಕೆಟ್ ಇಟ್ಕೊಂಡು ಏನ್ ಸಮಸ್ಯೆ ಆಗಿದೆ ಜನಸಾಮಾನ್ಯರಿಗೆ ಅವ್ರ ಓಟ್ ಮಾತ್ರ ಬೇಕು, ಆದ್ರೆ ಅವರಿಗೆ ಮೂಲಭೂತ ಸೌಕರ್ಯಕ್ಕೆ ನೀವು ಕೊಡಕ್ ಆಗ್ತಾ ಇಲ್ಲ ಅಂದ್ಮೇಲೆ ಇನ್ಯಾಕೆ ನೀವೆಲ್ಲ ಎಲೆಕ್ಷನ್ ಬರಬೇಕು? ಅಧಿಕಾರಿಗಳು ಇನ್ನೇನಕ್ಕೆ ರೇ? ನೀವು ಇವ್ರು ಕೊಡ್ತಾ ಇರೋದು ತೆರಿಗೆ ಹಣದಲ್ಲಿ ನೀವು ಸಂಬಳ ಕೊಡ್ತಾ ಇದೀವ್ರಿ, ನಾವು ಕೊಡ್ತಾ ಇರೋದು ಸಂಬಳ ಯಾವ ನಿಮ್ಮ ಏನ್ ಹೇಳ್ತೀವಿ ಸರ್ಕಾರ ಕೊಡ್ತಾ ಇರೋಂಥದ್ದಲ್ಲ. ನಾವು ತೆರಿಗೆ ಮೇಲೆ, ನೀರಿನ ಮೇಲೆ, ನೀವು ಏನೋ ದಿನಸಿ ಮೇಲೆ, ನೀವು ತಿನ್ನೋಂತ ಅಕ್ಕಿ ಕಾಳು ಅಥವಾ ಏನು ಕಡ್ಡಿ ಅಥವಾ ನೀವೇನ್ ಬೆಂಕಿ ಪಟ್ಟಣ ತಗೊಂತೀರ ಅದ್ರ ಮೇಲೆ ತೆರಿಗೆ ಹಣದಲ್ಲಿ ನಿಮಗೆ ಕೊಡ್ಬೇಕಾಗಿರೋ ಮೂಲಭೂತ ಸೌಕರ್ಯ ಇದು. ಆದ್ರೆ ಇವತ್ತು ರಾಜಕಾರಣಿ ವ್ಯಕ್ತಿಗಳ ಗುಲಾಮರಾಗಿ ಬಾಳ್ಕೊಂಡು ಅಧಿಕಾರಿಗಳು ಇವರಿಗೆ ಅನ್ಯಾಯವನ್ನ, ದ್ರೋಹವನ್ನ, ದೇಶದ್ರೋಹ ಕೆಲಸವನ್ನ ಮಾಡ್ತಾ ಇರೋಂಥದ್ದು. ದಯವಿಟ್ಟು ಈ ಕೂಡಲೇ ನೀವು ಅಧಿಕಾರಿಗಳು ಎಚ್ಚೆತ್ಕೊಂಡು ಈ ಭಾಗದ ಏನು ಮಾದವರ ಗ್ರಾಮದಲ್ಲಿ ಇವತ್ತು ಏನು ಕಾಲೋನಿಗೆ ಹೋಗುವಂತ ರಸ್ತೆನ ಯಾಕೆ ಮಾಡಕ್ಕಾಗಿಲ್ಲ? ಸರ್ಕಾರ ಮುಂದೆ ನಿಂತ್ಕೊಂತು, ಅಧಿಕಾರಿಗಳು ಮುಂದೆ ನಿಂತ್ಕೊಂತಂದ್ರೆ ಇಲ್ಲಿ ಯಾರ ಅಪ್ಪನೂ ಅಲ್ಲ ಸ್ವಾಮಿ. ರೋಡ್ ಇದೆ, ಅದನ್ನ ಕರೆಕ್ಟಾಗಿ ಮಾಡುವಂತ ವ್ಯವಸ್ಥೆನ ಮಾಡಬೇಕು.
ದಯವಿಟ್ಟು ಈ ವಿಚಾರವಾಗಿ ಅಧಿಕಾರಿಗಳು ನಾವು ನೋಡೋಣ, ಮುಂದಿನ ದಿನಗಳಲ್ಲಿ ನಾವು ಏನು ತಹಸೀಲ್ದಾರ್ಗೆ ಮನವಿನ ಕೊಡ್ತೀವಿ, ಮತ್ತೆ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಮನವಿ ಕೊಡ್ತೀವಿ. ಮನವಿನ ಕೊಟ್ಟು ಆದಷ್ಟು ಬೇಗ ಈ ಕಾಮಗಾರಿನ ಮಾಡಿಕೊಡ್ಬೇಕು. ಸರಿ ಸುಮಾರು 100 ಮೀಟರ್ ಸಮಯ ಎಲ್ಲೆಲ್ಲೋ ಆಗಿರೋಂತ ಚೆನ್ನಾಗಿರೋ ರೋಡ್ನ ಕಿತ್ತಾಕಿ ಮಾಡ್ತೀರಾ ಅಂದ್ರೆ ಹಿಡ್ಕೊಂಡು ಮಾಗಡಿ ರೋಡ್ ತರ ಮಾಡಿದ್ದಾರೆ. ಅಲ್ಲ ಈಗ ಆಗಿರೋಂತ ಹೌದು ಆಗಿರೋಂತ ಕೆಲ್ಸದ ಮೇರೆಗೇನೆ ಈಗ ಒಂದ್ 3 ತಿಂಗಳ ಮುಂದೆ ರೋಡ್ ಮಾಡಿರ್ತೀರಾ, ತಿರ್ಗಾ ಅದನ್ನ ಕಿತ್ತಾಕಿ ಇನ್ನೊಂದೇನೋ ಮಾಡ್ತೀರಾ, ತಿರ್ಗಾ ಅದನ್ನ ಕಿತ್ತಾಕಿ ಇನ್ನೊಂದ್ ಮಾಡ್ತೀರಾ. ಆ ಕೆಲಸ ಎಲ್ಲೋ ಮಾಡ್ಬೇಕಾಗಿರೋಂತ 100 ಮೀಟರ್ ಅಳತೆ ಉದ್ದ ಇದನ್ನ ಆಲ್ಮೋಸ್ಟ್ ನನ್ನ ಲೆಕ್ಕದಲ್ಲಿ ಒಂದು 5 ರಿಂದ 10 ಲಕ್ಷ ರೂಪಾಯಿ ಈ ಕಡೆ ಬಿಡುಗಡೆ ಮಾಡಿ ದಯವಿಟ್ಟು ಜನಸಾಮಾನ್ಯರಿಗೆ ಮಾಡುವಂತ ಏನು ಅವ್ರ ಕಾಮಗಾರಿಗಳು ಆಗುವಂಥದ್ದು ಅಥವಾ ರಸ್ತೆಗಳು ಓಡಾಡುವಂಥದ್ದು ಸರಿಯಾಗಿ ಮಾಡಿಕೊಡಿ. ಇದನ್ನ ನಿಮ್ಗೆ ಹೇಳ್ತಾ ಇದನ್ನ ಗಮನಕ್ಕೆ ತಗೊಂಡ್ಬರ್ತೀವಿ. ಮತ್ತೆ ಏನು ತಾಲೂಕು ಆಫೀಸ್ಗೆ ಹೋಗಿ ಇದ್ರ ಬಗ್ಗೆ ತಹಸೀಲ್ದಾರ್ ಹತ್ರ ಮಾತಾಡಿ ಈ ಕೂಡಲೇ ಅದೇನಾಗಬೇಕು ಅದನ್ನ ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇಂಥ ಕೆಲಸಗಳ ಹೋರಾಟಗಳನ್ನ ಮಾಡ್ಕೊಂಡೇ ಬಂದಿದ್ವಿ. ಜನಸಾಮಾನ್ಯರು ಇವತ್ತು ಬದುಕಾಗ್ತಾ ಇಲ್ಲ ಸ್ವಾಮಿ. ಆ ಭಾಗದಲ್ಲಿ ನೀವಿದ್ದಿದ್ರೆ, ಅಧಿಕಾರಿಗಳು ಇದ್ದರೆ ನಿಮ್ಗೆ ಗೊತ್ತಿರೋದು. ಇವತ್ತು ನೀವು ಐಷಾರಾಮಿ ಗಾಡಿಗಳನ್ನ ಇಟ್ಕೊಂಡು ಐಷಾರಾಮಿಯಾಗಿ ಬಾಳ್ತಾ ಇದ್ದಾರೆ. ಯಾಕಂದ್ರೆ ಎಲ್ಲೋದ್ರು ಭ್ರಷ್ಟಾಚಾರ ಅಂತ ತುಳುಕ್ತಾ ಇದೆ. ದಯವಿಟ್ಟು ಈ ಕೂಡಲೇ ಎಚ್ಚೆತ್ಕೊಬೇಕು. ಈ ಕೆಲಸವನ್ನ ಮಾದವಾರದಲ್ಲಿ ಏನು ಇವ್ರಿಗೆ ಅನ್ಯಾಯ ಆಗ್ತಾ ಇದೆ, ಆ ಕೆಲಸವನ್ನ ಮಾಡ್ಕೊಡ್ಬೇಕು ಅಂತ ಹೇಳ್ತಾ ಏನು ಇದಕ್ಕೆ ಸಂಬಂಧಪಟ್ಟಂತೆ ಇಲಾಖೆಗೆ ನಾವು ಎಚ್ಚರಿಕೆ ಮಾತುಗಳನ್ನ ಕೊಡ್ತಾ, ಮುಂದಿನ ದಿನಗಳಲ್ಲಿ ಮಾಡಲಿಲ್ಲ ಅನ್ನೋದಾದ್ರೆ ನಾವು ಒಂದು ದೊಡ್ಡ ಹೋರಾಟವನ್ನ ತಾಲೂಕು ಆಫೀಸ್ ಮುಂದೆ ಏನು ಅನ್ನ ಸಾಂಬಾರ್ ಮಾಡಿ ಅವರಿಗೆ ಊಟವನ್ನ ಕೊಡುವಂತ ಕೆಲಸವನ್ನ ಮಾಡ್ಬಿಡೋಣ. ಯಾಕಂದ್ರೆ ಅವರಂತೂ ನಮಗೆ ಊಟ ಕೊಡುವಂತ ಅಧಿಕಾರ ಇಲ್ಲ ಅವ್ರಿಗೆ. ಸಜ್ಜರು ಕೆಲ್ಸಕ್ಕೆ ಹೋಗಾರ, ನಾವು ಅಂಗನವಾಡಿಗೆ ಇಂಥ ರೋಡ್ನಾಗೆ ಹೋಗ್ಬೇಕು, ಮೊಮ್ಮಕ್ಳು ಕಳ್ಸಕ ಮಿಷನ್ಕು ಇಂಥ ರೋಡ್ನಾಗೆ ಹೋಗ್ಬೇಕು. ನಮ್ಮ ಏರಿಯಾದಾಗ ಏನು ಸಿಗಲ್ಲ. ನಾವು ಇಂಥ ರೋಡ್ನಾಗೆ ನಾವು ಅಂಗಡಿಗೆ ಹೋಗ್ಬೇಕು. ಯಾಕೆ ನಾವು ಬಂದವರತ್ತು ಮಾಡ್ತೀರಿ, ನಾವು ಊರ್ ಬಿಟ್ಟು ಊರಿಗೆ ಬಂದೇವಲ್ಲ, ಅದಕ್ಕೆ ನಮ್ಗೆ ಕೇರ್ ಮಾಡಲ್ಲ. ನೀವು ಮಾದಾರದಾಗಿದ್ದವ್ರಿಗೆ ಎಲ್ಲರಿಗೂ ಮಾಡ್ತೀರಿ. ನಾವು ಊರ್ ಬಿಟ್ಟು ಊರಿಗೆ ಬಂದೇವಲ್ಲ, ಅದಕ್ಕೆ ನಮ್ಗೆ ಯಾರು ಏನು ಮಾಡಲ್ರಿ. ಇವ್ರು ಬರ್ತಾರ, ಎಲೆಕ್ಷನ್ ಓಟ್ ಹಾಕಿರ್ತಾರ, ಹಂಗ ಹೋಗ್ತಾರ. ಓಟ್ ಹಾಕ್ತಿರ್ತಾನೆ ಇಲ್ಲಿ MLA ಗೆ.